जीवन जो उजागर सत्यं शिवं सुन्दरं सत्यं शिवं सुन्दरं सत्यं शिवं सुन्दरं सत्यं शिवं सुन्दरं सत्यं शिवं Thank you. Thank you, ma'am, for a wonderful prayer song.
Thank you, sir. I also extend my heartful welcomes to our all students who are present here, who joined us for the celebration of this occasion. Plastic user Ishwari from grade 7. Tree Paniraj from grade 8. River Sahitya from grade 8. Responsible student Shushti from grade 7. And future child Eshika from grade 7. Scene 1. The cry of the earth. Our earth is beautiful. It gives us air to breathe, water to drink and food to eat. But today our earth is unhappy because people are not taking care of it. Earth enters looking sad. I have cared for humans for millions of years, but now I am hurting. My forests are disappearing, my rivers are polluted, and my air is becoming dirty. The earth wishes people would understand her pain. Scene 2. Kerala's actions. Plastic user entering, eating snacks, and throwing wrappers around. What's the big deal? It's just one wrapper and one plastic bottle. One wrapper becomes thousands, thousands become millions. But everyone does it. Tree enters. That doesn't make it right. Plastic block drains, pollute soils and harms animals. I never thought about that. Many animals mistake plastic for food. I pledge to protect and care for trees and respect all living beings. Together we can make our earth greener for future generations. Go green, keep earth clean. Nice. Thank you. Thank you, students. Big round of ಎಲ್ಲ ಎ ಸಿರವ್ರೆ ಎಲ್ಲ ಆರ್ ಪಿ ರವರೇ ಮತ್ತು ಪೊಲೀಸ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಸಹಾಯಕ ಬಂಧುಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಏನು ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ. ಈ ದಿನದ ಅಂಗವಾಗಿ ಪರಿಸರ ಸಂಬಂಧಿತ ಒಂದು ಸ್ಕಿಟ್ಟನ್ನು ನೋಡಿದ್ವಿ. ಆ ಸ್ಕಿಟ್ಟೇ ಹೇಳುತ್ತೆ ನಾವು ಹೇಗಿರಬೇಕು, ಹೇಗೆ ನಮ್ಮ ಎನ್ವೈರನ್ಮೆಂಟ್ನ ಕಾಪಾಡ್ಕೋಬೇಕು ಅಂತ ಹೇಳುತ್ತೆ. ಎಲ್ಲ ಮಕ್ಕಳಾಗ್ಬೋದು, ಮತ್ತು ಶಿಕ್ಷಕರಾಗ್ಬೋದು, ಮತ್ತು ಪೊಲೀಸ್ ಅಧಿಕಾರಿಗಳಾಗ್ಬೋದು, ಸಿಬ್ಬಂದಿಗಳಾಗ್ಬೋದು, ಯಾರೇ ಆದರೂ ಎನ್ವೈರನ್ಮೆಂಟ್ನ ಕಾಪಾಡ್ಕೊಳ್ಳೋದು ಎಲ್ಲ ಸಾರ್ವಜನಿಕರ ನಮ್ಮ ಜವಾಬ್ದಾರಿ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಏನು ನಾವು ಈಗ ನೆರಳಲ್ಲಿ ಕೂತಿದ್ದೀವಿ, ಇವತ್ತಿನ ನೆರಳಿಗೆ ಹಿಂದೆ ಯಾರೋ ನೆಟ್ಟಂತಹ ಈ ಗಿಡಗಳೇ ಕಾರಣ. ಅರ್ಥ ಆಯ್ತಾ? ಇವತ್ತು ನೆರಳಲ್ಲಿ ಕೂತಿದ್ದೀವಲ್ವಾ, ಇಲ್ಲಿ ಬಿಸಿಲಿದೆ, ಇಲ್ಲಿ ನೆರಳಿದೆ, ತಂಪಾಗಿ ವಾತಾವರಣ ಇದೆ. ಇಲ್ಲಿ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫರೆನ್ಸ್ ಬರ್ತಾ ಇದೆ ಅಲ್ವಾ? ಹೇಗಾಯ್ತು?
ಯಾವ ಕಾರಣಕ್ಕಾಯ್ತು? ಟ್ರೀಸ್ನ ಅನ್ನೆಸರಿ ಹರ್ಟ್ ಮಾಡಬಾರ್ದು, ಕಟ್ ಮಾಡಬಾರ್ದು. ಮತ್ತೆ ಎಷ್ಟು ಸಾಧ್ಯ ಎಲ್ಲಿ ಗಿಡಗಳನ್ನ ನೆಡ್ಲಿಕ್ಕೆ ಸಾಧ್ಯ ಅಲ್ಲಿ ಗಿಡಗಳನ್ನ ನೆಡಬೇಕು. ಕಮರ್ಷಿಯಲ್ ಅಂದರೆ ವಾಣಿಜ್ಯ ಉದ್ದೇಶಕ್ಕಷ್ಟೇ ಅಲ್ಲ, ಪರಿಸರ ಉಳಿಸೋಕ್ಕೋಸ್ಕರನೂ ಕೂಡ ಗಿಡಗಳನ್ನ ನೆಡಬೇಕು. ಹಿಂದೆ ಯಾರೋ ಒಂದು 3 ವರ್ಷದ ಹಿಂಭಾಗನೋ 4 ವರ್ಷದ ಹಿಂಭಾಗನೋ ಈ ಗಿಡಗಳನ್ನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದೆ. ಅಷ್ಟು ಬಿಸಿಲಲ್ಲೂ ಕೂಡ, ಎಂಥ ಬಿಸಿಲಲ್ಲೂ ಕೂಡ ಇಲ್ಲಿ ನೆರಳನ್ನ ಕೊಡುತ್ತೆ. ಸೊ ಇಲ್ಲಿ ಮಂಚ ಹಾಕೊಂಡು ಬೇಕಾದ್ರೆ ಮಲ್ಕೋಬಹುದು. ಅರ್ಥ ಆಯ್ತಾ? ಇಲ್ಲ ಹಾಗೆ ಒಂದು ಟಾರ್ಪಲ್ ಹಾಕ್ಬಿಟ್ಬಿಟ್ಕೊಂಡು ಮಲ್ಕೋಬಹುದು. ಅಂದ್ರೆ ಆ ಶಕ್ತಿ ಆ ಮರಕ್ಕಿದೆ. ನಮಗೆ ಹೊಂಗೆ ಮರಕ್ಕೆ, ಇದು ಹೊಂಗೆ ಮರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳೋದು, ಇದನ್ನ ಹೊಂಗೆ ಮರ ಅಂತ ಹೇಳ್ತಾರೆ. ಹೊಂಗೆ ಮರಕ್ಕೆ ತುಂಬಾ ನೆರಳು ಕೊಡುವ ಶಕ್ತಿ ಇದೆ. ಯಾವುದೇ ಮನೆ ಹತ್ರ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಬೇಕು, ಸ್ವಲ್ಪ ನೆರಳು ಬರಬೇಕು, ಒಳ್ಳೆ ಗಾಳಿ ಬರಬೇಕು ಅಂದ್ರೆ ಜಸ್ಟ್ ಈ ಮರನ ಬೆಳೆದ್ರೆ ಸಾಕು. ಅರ್ಥ ಆಯ್ತಿಲ್ಲ ಮಕ್ಕಳೇ? ಈ ಮರಕ್ಕೆ ಏನಂತ ಹೇಳ್ತಾರೆ? ಹೊಂಗೆ ಮರ. ಹೊಂಗೆ ಮರ ಆಯ್ತಾ? ಕನ್ನಡದಲ್ಲಿ ಇದನ್ನ ಹೊಂಗೆ ಮರ ಅಂತ ಹೇಳ್ತಾರೆ. ಸೊ ಇಂಥ ಮರಗಳು ನಮ್ಮ ಮುಂದಿನ ಮಕ್ಕಳ, ಮುಂದಿನ ಸಮಾಜದ ಆಸ್ತಿಯಾಗಿ ಉಳಿಬೇಕು. ಮತ್ತೆ ಕಾಡು ಮತ್ತೆ ನದಿಗಳು ಗಲೀಜಾದ್ರೆ, ನದಿಗಳು ಪೊಲ್ಯೂಟ್ ಆದ್ರೆ ಅದೆಲ್ಲಿ ಬರುತ್ತೆ? ನಗರಗಳ ಕುಡಿಯ ನೀರಿನ ನಲ್ಲಿಗಳಿಗೆ ಬರುತ್ತೆ. ಎಲ್ಲಿ ಯಾವ ನೀರು ಬರುತ್ತೆ? ನಿಮ್ಗೆ ಯಾವ ನೀರು ಬರುತ್ತೆ ಕಲಬುರಗಿಗೆ? ಭೀಮಾ ನದಿ. ಭೀಮಾ ನದಿ ಎಲ್ಲೋ ಗಲೀಜಾದ್ರೆ ಏನ್ ಬರುತ್ತೆ? ಗಲೀಜ್ ನೀರೇ ಬರುತ್ತೆ ಅಲ್ವಾ? ಹಾಗೆ ನಮ್ಮ ಹತ್ರ ಇರೋ ನದಿನೂ ಕೂಡ ನಾವು ಪೊಲ್ಯೂಟ್ ಮಾಡಬಾರ್ದು. ನದಿಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಯಾವುದೋ ಒಂದು ದೊಡ್ಡ ನದಿಗೆ ಸೇರ್ತದೆ. ಸೊ ಎಷ್ಟು ಸಾಧ್ಯ ಅಷ್ಟು ಅದನ್ನ ಪೊಲ್ಯೂಟ್ ಮಾಡದ ಹಾಗೆ ಕ್ಲೀನ್ ಆಗಿ ಇಟ್ಕೋಬೇಕು. ಇದೆಲ್ಲ ಮುಂದೆ ಸಭ್ಯ ಸಮಾಜದಲ್ಲಿ ತಾವು ಅಧಿಕಾರಿಗಳಾಗೋರಿದ್ದೀರಿ, ರಾಜಕಾರಣಿಗಳಾಗೋರಿದ್ದೀರಿ, ಮತ್ತೆ ಸಾರ್ವಜನಿಕ ಜೀವನದಲ್ಲಿ ವ್ಯಾಪಾರಿಗಳಾಗೋರಿದ್ದೀರಿ, ಬಿಸ್ನೆಸ್ ಮೆನ್ಸ್ ಆಗೋರಿದ್ದೀರಿ. ಈ ತರ ಎಲ್ಲ ರಂಗಕ್ಕೆ ತಾವೆಲ್ಲ ಹೋಗೋರಿದ್ದೀರಿ. ನೀವೆಲ್ಲ ಇವತ್ತಿಂದನೇ ಜೂನ್ 5 ವಿಶ್ವ ಪರಿಸರ ದಿನ, ಈ ದಿನದಿಂದನೇ ನೀವೆಲ್ಲ ನದಿಗಳನ್ನ ಕಾಪಾಡೋ ಬಗ್ಗೆ, ಮರಗಳನ್ನ ಕಾಪಾಡ್ಕೊಳ್ಳೋ ಬಗ್ಗೆ, ಯಾರಾದರೂ ಅನ್ನೆಸರಿ ಮರಗಳನ್ನ ಕಡಿಯೋದನ್ನ ವಿರೋಧಿಸೋ ಬಗ್ಗೆ, ಈ ತರ ಎಲ್ಲ ಮನಸ್ಥಿತಿಯನ್ನ ನೀವು ಇಟ್ಕೋಬೇಕು. ಟೆಂಪರೇಚರು ದಿನ ರೈಸ್ ಆಗ್ತಾನೆ ಇದೆ. ಇವನ್ ಇಷ್ಟೇ ಟೆಂಪರೇಚರು ಇವನ್ ಮೈಸೂರು ಕೂಡ ಇದೆ. ನಾವು ಮೈಸೂರಿನವರೇ, ಮೈಸೂರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ. ಎಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು ಹಿಂದೆ ಕಲಬುರಗಿ ಅಂದ್ರೆ ಬಿಸಿಲು ಅಂತ ಇದ್ರು. ಅಲ್ಲ, ಮೈಸೂರಿನಲ್ಲೂ ಬಿಸಿಲಿದೆ, ಇಷ್ಟೇ ಬಿಸಿಲಿದೆ. ಸೊ ಈಗ ಅಲ್ಲ ಅವೇರ್ನೆಸ್ ಬಂದಿದೆ. ನಮ್ಮ ಹಳ್ಳಿಗಳಲ್ಲಿ ಮರಗಳನ್ನ ಲೆಕ್ಕಕ್ಕಿಲ್ಲಂಗೆ ಕಡ್ದಾಗ್ತಾ ಇದ್ರು. ಈಗ ಜೂನ್ ನಾವೆಲ್ಲ ಹೋಗಿ ಬರ್ಸಿ ಬಂದಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ನಮಗೆ ಹೊಂಗೆ ಮರಗಳು ಬೇಕು ಅಂತ. ಅವರು ಜೂನ್ ತಿಂಗಳಲ್ಲಿ ಬನ್ನಿ ಅಂತ, ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೊಟ್ಟಿಲ್ಲ, ಜೂನಿಗೆ ಬನ್ನಿ ಸರ್ ಅಂತ. ಸೊ ನಮ್ಮ ಹಳ್ಳಿಗಳಲ್ಲಿ ಕೂಡ ಆ ಥರ ಆಗಿದೆ. ಅಂದರೆ ಅಲ್ಲಿ ಬಿಸಿ ಈಗ ಮುಟ್ತಾ ಇದೆ. ಸ್ವಲ್ಪ ಮರಗಳು ಬೆಳಿಬೇಕು. ಮನೆ ಸುತ್ತಮುತ್ತ ಮರಗಳನ್ನ ಕಡ್ದಾಕ್ಬಿಡೋರು, ಮಳೆ ಬಂದರೆ ಬಿದ್ದುಬಿಡ್ತವೆ, ಹಾಗೆ ಮಾಡ್ತವೆ, ಮತ್ತೆ ಇದರಿಂದ ಬಿಡೋ ಎಲೆಗಳು ಗುಡಿಸ್ಬೇಕಾಗತ್ತೆ ಅಂತ. ಸೊ ಈಗೇನಾಗಿದೆ, ಗುಡಿಸಿದ್ರು ಪರವಾಗಿಲ್ಲ, ತಣ್ಣಗೆ ನೆರಳಿರಲಿ ಅನ್ನೋ ಥರ ಆಗಿದೆ, ನಮ್ಮ ಮನೆಗಳಲ್ಲೇ ಆಗಿದೆ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ನೀವೆಲ್ಲ ಮನೆಯಲ್ಲಿ ನೀವು ನಿಮ್ಮ ತೋಟದಲ್ಲಿ ಮತ್ತೆ ನಿಮ್ಗೆ ಎಲ್ಲಿ ಅವಕಾಶಗಳಿದೆ ಅಲ್ಲಿ ಗಿಡಗಳನ್ನ ತಂದೆ ತಾಯಿಗೆ ಹೇಳಿ ಎಂಕರೇಜ್ ಮಾಡಿ ಗಿಡಗಳನ್ನ ನೆಡೆಸಿ. ಸೊ ನಿಮ್ಮ ಮಾತು ಅಪ್ಪ ಇಲ್ಲೊಂದು ಗಿಡ ನೆಡೋಣ ಅಂದರೆ ಅವ್ರು ಖುಷಿ ಪಡ್ತಾರೆ. ರಿಲ್ಯಾಕ್ಸ್ ಆಗಿರಲಿ ಗುಡಪ್ಪ, ರಿಲ್ಯಾಕ್ಸ್ ಆಗಿರಲಿ ಮಕ್ಕಳು. ಅವ್ರಿಗೆ ಒಂದು ಹೇಳಿ, ಮನೇಲಿ ಒಂದು ಗಿಡ ನೆಡೋಣ, ಒಂದು ಹೊಂಗೆ ಮರ ನೆಡೋಣ, ಹೊಂಗೆ ಮರ ನೆಟ್ಟರೆ ಎಲ್ಲ ಅವರನ್ನು ನೆಡೋಣ ಅಂತ ಎಂಕರೇಜ್ ಮಾಡಿ. ನಿಮ್ಮ ಮಾತುಗಳಿಗೆ ಅವ್ರು ಬೆಲೆ ಕೊಟ್ಟೇ ಕೊಡ್ತಾರೆ. ಹಾಗೆ ಇಷ್ಟು ಹೇಳ್ತಾ, ಏನು ಇವತ್ತು ನಮ್ಮ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಷ್ಟು ಸುಂದರ ಮಕ್ಕಳುಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಮತ್ತು ನಮ್ಮ ಆಡಳಿತಾಧಿಕಾರಿಯವರಿಗೆ ಮತ್ತು ಸಹಾಯಕ ಸಿಬ್ಬಂದಿಗಳಿಗೆ ಎಲ್ರಿಗೂ, ಮತ್ತು ಪ್ರಿನ್ಸಿಪಾಲ್ರವರಿಗೆ, ಮತ್ತು ಇನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಪರವಾಗಿ ಮತ್ತು ನನ್ನ ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ರಾಜ್ಯದ ನಮ್ಮ ಪೊಲೀಸ್ನ ಹಿರಿಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೀಗೆ ಒಂದು ದಿನ ವಿಶ್ವ ಪರಿಸರ ದಿನ, ಒಂದೇ ದಿನ ಅವೇರ್ನೆಸ್ ಅಷ್ಟೇ ಮಾಡಿ ಬಿಡೋದಲ್ಲ, ನಾವು ಇನ್ನೂ ಅವೇರ್ನೆಸ್ ದಿನ ಮಾಡೋಣ. ಅಲ್ಲಿ ಏನು ಟಾಯ್ಲೆಟ್ ರೂಮ್ಸ್ ಇದೆಯಲ್ಲ, ಅಲ್ಲಿ ಲೆಫ್ಟ್ ರೈಟ್ಗೆ ಅದು ಸ್ವಲ್ಪ ನೆರಳು ಬರೋ ಥರ ಮಾಡಿಸಿ. ಇದು ಇನ್ನೊಂದು ಕಾಡು ಗೋಡಂಬಿ ಅಂತ ಬರುತ್ತೆ, ಅಗ್ಲ ಎಲೆ ಬರುತ್ತೆ,
ಅಗಲ ಎಲೆ ಹಾಂ ಹೌದೌದು, ಕಾಡು ಗೋಡಂಬಿ ಅಂತಾರೆ ಅದನ್ನ, ಆ ಥರ ಗಿಡ. ಮತ್ತು ಹೊಂಗೆ ಮರಗಳು ಸ್ವಲ್ಪ ಮೇಲಕ್ಕೆ ಹೋಗಿ ಅದು ಇದಾಗುತ್ತೆ, ಅದು ಕೂಲಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಅಲ್ಲಿ ಆಟ ಆಡ್ತವೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಅಲ್ಲಿ ಸ್ವಲ್ಪ ಬಸ್ ಹತ್ರ ಎಲ್ಲ ಸ್ವಲ್ಪ ಪಾರ್ಟೇನೆ ಬೆಳೆದಿದೆ, ಅದೆಲ್ಲ ತಗ್ಸ್ಬೇಕು. ಒಂದು ಮಿಷಿನ್ ಇಟ್ಟು ಒರೆಸ್ಬಿಡಿ, ಅದನ್ನು ಒರೆಸ್ಬಿಡಿ. ಎಂಟೈರು ಏನು ನಮ್ಮ ಕ್ಯಾಂಪಸ್ ಇದೆ ಅದು ಪ್ಲೈನಾಗಿ ಕಾಣಬೇಕು. ಅಂದರೆ ಗಿಡ ಇರಬೇಕು, ಗಿಡದ ಕೆಳಗಡೆ ಈ ಹುಲ್ಲು ಪಾರ್ಟೇನೆ ಮೇಲೆ ಇರಬಾರ್ದು. ಮಕ್ಕಳು ಖುಷಿಯಾಗಿರಲಿ, ಮತ್ತು ಅವು ಎಲ್ಲ ಸೇರೋದು ಬೇಡ. ಓಕೆ, ಇಷ್ಟು ಹೇಳ್ತಾ, ಯಾರು ಹೊಸದಾಗಿ ಅಡ್ಮಿಷನ್ ಆಗಿ ಬಂದಿರೋದು ಯಾರು? ಹೊಸ ಅಡ್ಮಿಷನ್ ಯಾವ ಸ್ಟ್ಯಾಂಡರ್ಡ್ಗೆ? ಹಾಂ, you take a new uniform? Where? In Deepak uniforms. Okay, nice. Deepak uniform. Okay. Good. All are empty. Okay. ತಮ್ಮೆಲ್ಲರಿಗೂ ತಮ್ಮ ಏನು ನಮ್ಮ ಸಂಸ್ಥೆಗೆ ಹೊಸದಾಗಿ ಬಂದಿದ್ದೀರಿ ಎಲ್ಲ ಮಕ್ಕಳಿಗೆ, ಅವರು ನನ್ನ ಪರವಾಗಿ ಮತ್ತು ನನ್ನ ಹಿರಿಯ ಅಧಿಕಾರಿಗಳ ಪರವಾಗಿ, ನನ್ನ ಪಡೆಯ ಅಧಿಕಾರಿಗಳ ಪರವಾಗಿ ಮತ್ತು ಸ್ಕೂಲ್ನ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಪ್ರಿನ್ಸಿಪಾಲ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ತಾವೇನು ಆಸೆ ಇಟ್ಕೊಂಡು ತಮ್ಮ ಪೋಷಕರು ಈ ಸಂಸ್ಥೆಗೆ ಸೇರಿಸಿದ್ದಾರೆ, ತಾವು ಆಸೆಯನ್ನು, ಪೋಷಕರ ಆಸೆಯನ್ನು ಪೂರೈಸುವಂಥ ಮಕ್ಕಳಾಗಲಿ, ಬೆಳೀರಿ. ಸಂಸ್ಥೆ ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಇದೆ. ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ. ಇಂಗ್ಲೀಷ್ನಲ್ಲಿ ಪ್ರಬುದ್ಧತೆ ಬರ್ತಾ ಇದೆ. ಮಕ್ಕಳು ಮಾಡಿದಂಥ ಸ್ಕಿಟ್ಟು ನನಗೆ ಖುಷಿ ತಂದಿದೆ. ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ರು, ಅವಾಯ್ಡ್ ಮಾಡ್ಕೊಂಡಿದ್ದೀವಿ. ಇಂಗ್ಲೀಷ್ನಲ್ಲಿ ಪ್ರಬುದ್ಧತೆ ಬಂದಿದೆ, ಕನ್ನಡದಲ್ಲಿ ಪ್ರಬುದ್ಧತೆ ಬಂದಿದೆ, ಮತ್ತು ಹಿಂದಿಯಲ್ಲಿ ಪ್ರಬುದ್ಧತೆ ಬಂದಿದೆ. ಆ ಭಾಷೆಗೆ ಏನೇನು ಗೌರವ ಕೊಡಬೇಕು ಆ ಸಂದರ್ಭಕ್ಕೆ ಅದನ್ನು ಗೌರವವನ್ನು ಕೊಟ್ಟು, ಯಾವುದನ್ನು ಮಿಕ್ಸ್ ಮಾಡ್ಕೊಳ್ತಾನೆ, ಈ ಅರ್ಧ ಹಿಂದಿ ಅರ್ಧ ಕನ್ನಡ ಹಾಗೆ ಮಾತಾಡ್ತಾರೆ. ಸಂದರ್ಭವನ್ನು ಕರೆಕ್ಟಾಗಿ ಸಂದರ್ಭಕ್ಕೆ ತಕ್ಕಂತೆ ಬಳಸಿ ಮಾಡಿ. ಇಂಗ್ಲೀಷ್ನಲ್ಲಿ ತಾವೇನು ಸ್ಕಿಟ್ಟನ್ನು ಮಾಡಿಕೊಟ್ರಿ, ಅದು ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಸುಲಲಿತವಾಗಿ ಮಾತಾಡಿದರು, ಖುಷಿ ತಂದಿದೆ. ನಮ್ಮ ಸಂಸ್ಥೆ 100% ರಿಸಲ್ಟ್ನೊಂದಿಗೆ ಮುನ್ನಡೀತಾ ಇದೆ. ನೀವು ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಇಲ್ಲ ಅಂದ್ರೂ, ಪ್ರೈಮರಿ ಮಕ್ಕಳಾಗ್ಬೋದು, ಮತ್ತು 8th ಮಕ್ಕಳಾಗ್ಬೋದು, 9th ಮಕ್ಕಳಾಗ್ಬೋದು, ಬೋರ್ಡ್ ಎಕ್ಸಾಮ್ ಇಲ್ಲ ಅಂದ್ರೂ ಬೋರ್ಡ್ ಎಕ್ಸಾಮ್ಗೆ ಎಷ್ಟು ರೆಡಿ ಆಗಬೇಕೋ ಅಷ್ಟು ಚಂದಕ್ಕೆ ರೆಡಿ ಆಗಬೇಕು. ಇಷ್ಟು ಹೇಳ್ತಾ ಎಲ್ಲ ಮಕ್ಕಳಿಗೆ, ಎಲ್ಲ ಮುದ್ದು ಮಕ್ಕಳಿಗೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ, ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. DJ.
ಒಂದು ಮರ. Every day is Every day is every day is every day is चल है तो चल है तो चल है तो Start. Start.